ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮಾಡ್ತಾ ಇದ್ದೀವಿ ಮಿಕ್ಸ್ ವೆಜಿಟೇಬಲ್ ದೋಸೆ. ಯಾವ ರೀತಿ ಮಾಡ್ತೇವೆ, ಹೇಗೆ ಮಾಡ್ತೀವಿ ಅನ್ನೋದ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ ಸ್ನೇಹಿತರೆ, ಈಗ ವೆಜಿಟೇಬಲ್ ದೋಸೆಗೆ ಬೇಕಾಗಿರೋ ಸಾಮಗ್ರಿಗಳು ನೋಟ್ ಮಾಡ್ಕೊಳ್ಳಿ. ನಾವು ಮೊದಲಿಗೆ ಸಣ್ಣದಾಗಿ ಹಸಿಮೆಣಸಿಗೆನ ಹಚ್ಕೊಂಡಿದೀವಿ. ಅನಂತರ ಈರುಳ್ಳಿ, ಬೀನ್ಸ್ ಹಾಕಿ ಕಟ್ ಮಾಡ್ಕೊಂಡಿದೀವಿ ಸಣ್ಣದಾಗಿ. ಕ್ಯಾರೆಟ್ ಕಟ್ ಮಾಡ್ಕೊಂಡಿದೀವಿ. ಅನಂತರ ಕೊತ್ತಂಬರಿ ಸೊಪ್ಪು ಮತ್ತೆ ಕ್ಯಾರೆಟ್ ಹತ್ತುರ್ದು ಮಡಿಕೊಂಡಿದೀವಿ. ಈಗ ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ನೋಡ್ಕೊಂಡ್ ಬರೋಣ ಬನ್ನಿ. ಈಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಈ ಬೀನ್ಸು ಕ್ಯಾರೆಟ್ ನಮಗೆ ದೋಸೆಯಲ್ಲಿ ಬೇಯದ ಕಾರಣ ನಾವ್ ಇದನ್ನ ಒಂದು ಪಾತ್ರೆಗೆ ಹಾಕಿ ಬೇಯಿಸ್ಕೊಳ್ತೀವಿ. ಯಾವ ರೀತಿ ಬೇಯಿಸ್ತೀವಿ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ನಾವು ಬೀನ್ಸ್ ಮತ್ತೆ ಕ್ಯಾರೆಟ್ ಎರಡನ್ನೂ ಕೂಡ ಬೇಯಿಸ್ಕೊಳ್ತೀವಿ. ಯಾಕೆಂತಂದ್ರೆ ಇದು ಡೈರೆಕ್ಟ್ ದೋಸೆಗೆ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಬೇಯಲ್ಲ, ಹಸಿ ಹೊಡಿತದೆ. ದೋಸೆ ಹಸಿ ಸ್ಮೆಲ್ ಹೋಗ್ಬೇಕು ಅಂತಂದ್ರೆ ನಾವ್ ಈ ತರ ಹಾಕಿ ಬೇಯಿಸ್ಕೊಳ್ಬೇಕು. ನಾವು ಇದಕ್ಕೆ ಜೊತೆಗೆ ಸ್ವಲ್ಪ ರುಚಿ ಕೂಡ ಹಾಕೊಳ್ತಾ ಇದ್ದೇವೆ. ಈಗ ರುಚಿ ಹಾಕಿ ಅದನ್ನ ಒಂದು 5 ನಿಮಿಷ ಬೇಯಲು ಬಿಡೋಣ. ನೋಡಿ ಸ್ನೇಹಿತರೆ, ಈಗ ಇದು ಚೆನ್ನಾಗಿ ಬೇಯ್ತಿದೆ. ಇದೇ ರೀತಿ ಬೇಯಲಿ. ಏನಿಲ್ಲ, ಯಾಕಂದ್ರೆ ಸಣ್ಣ ಹೊಡೆದಿರೋದ್ರಿಂದ ತುಂಬಾ ಬೇಗನೆ ಬೇಯ್ತದೆ. ನೋಡಿ, ಒಂದ್ ಬೆಂದಿದೆ ಅಂದ್ಬಿಟ್ಟು ಈ ತರ ಚೆಕ್ ಮಾಡ್ಕೊಳ್ಬಿಡ್ಬೇಕು. ನೋಡಿ, ಬೀನ್ಸಾಲೆ ಬೆಂದೋಗಿದೆ, ಕ್ಯಾರೆಟ್ ಕೂಡ ಹಾಫ್ ಬಾಯ್ಲ್ ಆಗಿದೆ. ಏನ್ ಜಾಸ್ತಿ ಏನ್ ಬೇಡ, ಒಂದು 5 ನಿಮಿಷ ಅಷ್ಟೇ. ಓಕೆ, ಇದು ಬೆಂದಿದೆ. ಈಗ ಯಾವ ರೀತಿ ಮಿಕ್ಸ್ ಮಾಡೋದು ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಈಗ ನಾವು ಕ್ಯಾರೆಟ್ ಬೇಯಿಸಿರುವಂತದ ಬಸ್ಕೊಂಡಿದ್ದೀವಿ. ನೋಡಿ ಸ್ನೇಹಿತರೆ, ಈಗ ನಾವು ಬೇಯಿಸಿದಂತ ತರಕಾರಿ ಬೀನ್ಸ್ ಮತ್ತೆ ಕ್ಯಾರೆಟ್ ಈಗ ಒಂದೇ ತಕ ಹಾಕೊಂಡಿದ್ದೀವಿ. ಈಗ ನೋಡಿ, ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಒಟ್ಟಿಗೆ. ಈಗ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಅದಕ್ಕೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕೊಂಡಿದೀವಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ. ಆಲ್ರೆಡಿ ನಾವು ಬೇಯಿಸುವಾಗಲೇ ಬೀನ್ಸ್ ಮತ್ತು ಕ್ಯಾರೆಟ್ಗೆ ರುಚಿ ಹಾಕಿ ಬೇಯಿಸಿದೀವಿ. ಮೊದಲೇ ಇನ್ನೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಯಾವ ರೀತಿ ಮಾಡ್ತೀವಿ ಅನ್ನೋದ ಈಗ ದೋಸೆ ಹತ್ರ ಹೋಗೋಣ ಬನ್ನಿ. ಯಾವ ರೀತಿ ದೋಸೆ ಹಾಕೋದು ತೋರಿಸೋಣ. ನೋಡಿ ಸ್ನೇಹಿತರೆ, ಈಗ ಯಾವ ರೀತಿ ಹಾಕ್ತೀವಿ ಅನ್ನೋದ ನಾವು ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತೋರಿಸ್ತೀವಿ. ನಮ್ಮ ದೋಸೆ ಪ್ಯಾಟ್ರನ್ ರೆಡಿ ಇದೆ. ಈಗ ಅದನ್ನ ನಾನು ಹಾಕ್ತಾ ಇದ್ದೀನಿ. ನೋಡಿ, ಆನಂತರ ರೆಡಿ ನಾವು ಆಲ್ರೆಡಿ ಕಟ್ ಮಾಡಿ ಮತ್ತೆ ಬೇಯಿಸಿ ರೆಡಿ ಮಾಡಿರುವಂತ ಈರುಳ್ಳಿ, ಬೀನ್ಸು, ಕ್ಯಾರೆಟ್ ಮತ್ತೆ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀವಿ. ಈಗ ಅದನ್ನ ಹಾಕ್ತಾ ಇದೀವಿ ಬನ್ನಿ. ನೋಡಿ, ಈಗ ಈ ತರ ಅಕ್ಕಿ ರೊಟ್ಟಿ ತಡ್ತೀರಲ್ವಾ, ಆ ರೀತಿ ತುಂಬಾನೇ ಸಿಲುವಾಗೆ, ಆದಷ್ಟು ಎಷ್ಟು ಸಿಲುವಾಗಿ ಆಗುತ್ತೆ ಅಷ್ಟು ಸಿಲುವಾಗಿ ತಟ್ಕೊಳ್ಳಿ ನೀವು. ನೋಡಿ, ಈ ತರ ತಟ್ಕೊಳ್ಬೇಕು. ಈಗ ನೋಡ್ಬೋದು ನೀವು ಎಷ್ಟು ತುಂಬಾನೇ ಅದ್ಭುತವಾಗಿ ದೋಸೆ ಮೇಲೆ ಕೂತಿದೆ ಅಂತಂದ್ರೆ, ತರಕಾರಿಗಳು ತುಂಬಾ ಅದ್ಭುತವಾಗಿ ಚೆನ್ನಾಗಿ ಸೂಪರ್ ಆಗಿ ಕಾಣ್ತಾ ಇದೆ. ಅದೇ ರೀತಿ ಕೂಡ ಇದು ತುಂಬಾನೇ ರುಚಿ ಇರುತ್ತೆ. ಈಗ ಆನಂತರ ಇದಕ್ಕೆ ನಾವು ಸ್ವಲ್ಪ ಆಯಿಲ್ ಹಾಕೋಣ. ನೋಡಿ, ಸ್ವಲ್ಪ ಆಯಿಲ್ ಹಾಕ್ತಾ ಇದೀನಿ. ಜಾಸ್ತಿ ಏನು ಆಯಿಲ್ ಬೇಡ, ಸ್ವಲ್ಪನೇ ಆಯಿಲ್ ಹಾಕೋಣ. ನೋಡಿ ಸ್ನೇಹಿತರೆ, ಈಗ ನಾವು ಈ ದೋಸೆಯನ್ನು ದಬಾಕಿದೀವಿ. ಈ ನಂತರ ಇದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ ಸ್ವಲ್ಪ 2-3 ರಂಧ್ರ ಓಪನ್ ಮಾಡಿದ್ದೀವಿ ಬೇಯಲು. ಚೆನ್ನಾಗಿ ಬೇಯಲಿ. ಯಾಕೆಂದ್ರೆ ಈಗ ಹಿಂಬದಿ ಭಾಗ ಬೆಂದಿದೆ, ಈಗ ಮುಂಬದಿ ಭಾಗ ಕೂಡ ಚೆನ್ನಾಗಿ ಬೇಯಲಿ. ಅದಕ್ಕೋಸ್ಕರ ಇದಕ್ಕೆ 1-2 ನಿಮಿಷಗಳ ಅವಕಾಶ ಕೊಡೋಣ. 2 ನಿಮಿಷಗಳ ಕಾಲ ಅವಕಾಶ ಕೊಡೋಣ. 2 ನಿಮಿಷ ವೇಟ್ ಮಾಡಿ. ನೋಡ್ಬೋದು ಸ್ನೇಹಿತರೆ, ಈಗ ದೋಸೆ ರೆಡಿ ಇದೆ. ಈಗ ಯಾವ ರೀತಿ ಇದೆ ಅನ್ನೋದು ನಾವು ಈಗ ಅದನ್ನ ದಬಾಕಿ ನೋಡೋಣ. ನೋಡಿ ಸ್ನೇಹಿತರೆ, ಈಗ ನಾವು ಇದನ್ನ ದಬಾಕ್ತಾ ಇದೀವಿ. ನೋಡಿ ಸ್ನೇಹಿತರೆ, ಇದು ತುಂಬಾನೇ ಚೆನ್ನಾಗಿ ಬೆಂದಿದೆ. ನೋಡ್ಬೋದು ನೀವು, ತುಂಬಾನೇ ಹತ್ರದಿಂದ ಗಮನಿಸಬಹುದು ಯಾವ ರೀತಿ ಬೆಂದಿದೆ ಅನ್ನೋದು ಕೂಡ ನೀವು ನೋಡ್ಬೋದು. ನೋಡಿ, ತುಂಬಾ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಈಗ ಯಾವುದೇ ಕಾರಣ ಹಸಿಯಾದಂತ ಸ್ಮೆಲ್ ಮತ್ತೆ ಫ್ಲೇವರ್ ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕೆ ಅಂತಂದ್ರೆ ನಾವು ಆಲ್ರೆಡಿ
ದೋಸೆ ಕ್ಯಾರೆಟ್ ಮತ್ತೆ ಬೀನ್ಸ್ ಅನ್ನ ಬೇಯಿಸಿ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಮಧ್ಯದಲ್ಲಿ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಸಿಗೋದ್ರಿಂದ ತುಂಬಾ ಚೆನ್ನಾಗಿದೆ. ಇದು ಯಾವ ರೀತಿ ಇದೆ ಅನ್ನೋದು ನಾವು ಕೂಡ ಟೇಸ್ಟ್ ಮಾಡಿ ಹೇಳ್ತೀವಿ. ಈಗ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೋಡಿ ಈಗ ನಮ್ದು ಮಿಕ್ಸ್ ವೆಜಿಟೇಬಲ್ ದೋಸೆ ರೆಡಿ ಇದೆ. ಹೇಗಿದೆ ಅನ್ನೋದು ನಾವು ಟೇಸ್ಟ್ ಮಾಡಿ ಹೇಳ್ತೀವಿ. ಈಗ ಮತ್ತೆ ಹೇಳ್ತೀವಿ, ಮತ್ತೊಮ್ಮೆ ಹೇಳ್ತೀವಿ, ಮಗದೊಮ್ಮೆ ಹೇಳ್ತೀವಿ ಅಂತ ನೀವು ಬೇಜಾರ್ ಮಾಡ್ಕೊಳ್ಳೋಂಗಿಲ್ಲ. ಈಗ ನಾವು ಮಾಡಿ ತೋರ್ಸಾಗಿದೆ. ಈಗ ನೀವೇನ್ ಮಾಡ್ತೀರಾ, ನೆಕ್ಸ್ಟ್ ಮಾಡ್ಕೊಳ್ತೀರಾ, ತಿನ್ಕೊಳ್ತೀರಾ. ಈಗ ಹೇಗಿದೆ ಅನ್ನೋದು ನಾವು ಟೇಸ್ಟ್ ಮಾಡಿ ಹೇಳ್ತೀವಿ. ನೋಡೋಣ, ಇದನ್ನ ನಾವು ಚಟ್ನಿ ಜೊತೆ ಸವಿಯುತ್ತಿದ್ದೇವೆ. ಹೇಗಿದೆ ಎಂದು ನೋಡಿ ಹೇಳ್ತೀವಿ, ಸರಿನಾ? ಹಾ ಸ್ನೇಹಿತರೆ, ತುಂಬಾನೇ ಚೆನ್ನಾಗಿದೆ. ಅದಕ್ಕೋಸ್ಕರ ಹೇಳೋದು ಮಿಕ್ಸ್ ವೆಜಿಟೇಬಲ್ ಅಂತಂದ್ರೆ, ವೆಜಿಟೇಬಲ್ ಅಂದ್ರೆ ತುಂಬಾ ಜನ ಇಷ್ಟಪಡೋರು ಇದಾರೆ, ಇಷ್ಟಪಡೋರು ಇದಾರೆ. ಅದಕ್ಕೋಸ್ಕರ ಇದು ಮಿಕ್ಸ್ ವೆಜಿಟೇಬಲ್ ದೋಸೆ ತುಂಬಾನೇ ಚೆನ್ನಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸದ್ಯಕ್ಕೆ ನಾವು ಹೋಗಿ ಬರ್ತೀವಿ, ಮತ್ತೆ ಸಿಗ್ತೀವಿ. ಇವತ್ತಿಗೆ ಸದ್ಯಕ್ಕೆ ಟಾಟಾ, ಬಾಯ್ 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 ಬಾಯ್.